ಇನ್ನು ಇವತ್ತಿನ ಬಜೆಟ್ ಬಗ್ಗೆ ಜನಸಾಮಾನ್ಯರು ಮಿಶ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲವರು ಖುಷಿ ಹಂಚಿಕೊಂಡ್ರೆ ಇನ್ನು ಕೆಲವರು ಅವರದೇ ಆದಂತಷ್ಟು ಬೇಸರವನ್ನು ಹೊರಗೆ ಹಾಕಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ಬಜೆಟ್ ತುಂಬ ಸಂತೋಷವಾಗಿ ಮಾಡಿದ್ದಾರೆ. ಅದೇ ಥರ ಕಾರ್ಯರೂಪಕ್ಕೆ ಬಂದರೆ ತುಂಬ ಪಬ್ಲಿಕ್ ಎಲ್ಲ ತುಂಬ ಒಳ್ಳೆಯದಾಗುತ್ತೆ. ಇವಾಗ ಎಲ್ಲೋ ಟ್ರಾಫಿಕ್ ಜಾಮ್ ಇದೆ. ಮೆಟ್ರೋ ಮಾಡೋದ್ರಿಂದ ಜನಕ್ಕೆ ತುಂಬ ಉಪಯೋಗ ಆಗುತ್ತೆ. ರೇಟ್ ಸ್ವಲ್ಪ ಕಮ್ಮಿ ಮಾಡಬೇಕು. ಮೆಟ್ರೋದು ತುಂಬ ಜಾಸ್ತಿ ಮಾಡಿದ್ದಾರೆ, ಅದು ಕಮ್ಮಿ ಮಾಡಿದ್ರೆ ಎಲ್ಲ ಪಬ್ಲಿಕ್ಗೆ ತುಂಬ ಒಳ್ಳೆಯದಾಗುತ್ತೆ. ಬಟ್ ಸಿದ್ದರಾಮಯ್ಯನವ್ರಿಗೆ ಜನಗಳಿಗೆ ಒಳ್ಳೇದು ಮಾಡೋಣ ಅನ್ನೋದು ಒಂದು ಒಲವಿದೆ. ಬಟ್ ಮಾಡ್ತಾನೇ ಇದ್ದಾರೆ ಆವತ್ತಿಂದಾನು. ಅವ್ರಿಗೆ ಎಲ್ಲರದ್ದು ಸಪೋರ್ಟ್ ಬೇಕು. ಒಂದು ನಮ್ಮ ಜನಗಳದ್ದು ಬೇಕು, ಅಸೆಂಬ್ಲಿಯಲ್ಲೂ ಬೇಕು. ಆಮೇಲೆ ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ ನಮ್ಗೆ ಗೊತ್ತಾಗಲ್ಲ, ಫೈನಾನ್ಸ್ದೆಲ್ಲ ಅದನ್ನು ನೋಡ್ಕೊಂಡು ಮಾಡ್ತಾರೆ. ಬಟ್ ಸಿದ್ದರಾಮಯ್ಯನವರು 101% ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ, ಮುಂದಕ್ಕೂ ಕೊಡ್ತಾರೆ. ಇದನ್ನು ಆಲ್ಟ್ರೇಷನ್ನು ಮಾಡ್ತಾರೆ ಅವರು. ಸುರಂಗ ಮಾಡೋದಕ್ಕೆ ಮೇಲ್ಗಡೆಯಿಂದ ಸುರಂಗ ಮಾಡಿದ್ರೆ ಸೇಫ್ಟಿನೋ ಇಲ್ಲ ಮೇಲ್ಗಡೆ ಮಾಡಿದ್ರೆ ಸೇಫ್ಟಿನೋ ಅವರು ಯೋಚನೆ ಮಾಡಬೇಕು. ಸುರಂಗ ಮಾಡಿದ್ರೆ ತಿರ್ಗಾ ಮಳೆ 20 ವರ್ಷ ಮಳೆ ತಿರ್ಗಾ ಭೂಮಿ ಕುಸಿತದೆ. ಡ್ರೈವರ್ ಮಾಡಿದ್ರೆ ಸೇಫ್ಟಿ ಆಗಿರುತ್ತೆ ಅಂತ ನಮ್ಮ ಅನುಭವ ಹೇಳ್ತೀನಿ. ಇವೇನು ಬಜೆಟ್ ಕೊಟ್ಟಿದಾರ ಅದ್ರ ತಕ್ಕನಾಗಿ ನಡ್ಕೊಂಡು ಹೋದ್ರೆ ನಮ್ಮ ಇನ್ನೂ ಮುಂದುವರಿತದೆ. ಬ್ಯಾಂಗ್ಳೂರು ಡೆವಲಪ್ ಆಗುತ್ತೆ, ಚೆನ್ನಾಗಿರುತ್ತೆ. ಅವರು ಬರೀ ಆಶ್ವಾಸನೆ ಕೊಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಇಲ್ಲ, ಅವ್ರು ಎಲ್ಲ ಕ್ಷೇತ್ರದಲ್ಲೂ ಕರೆಕ್ಟಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ. ಎಲ್ಲ ಸಚಿವರ ಹತ್ರ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ. ಓವರಾಲ್ ಆಗಿ ಹೇಳಬೇಕು ಅಂದರೆ ಸಿದ್ದರಾಮಯ್ಯ ಒಳ್ಳೆ ಸರ್ಕಾರ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರು ಮಾಡೋದು ಒಳ್ಳೆ ರೀತಿ ಇರುತ್ತೆ. ಆ್ಯಕ್ಚುಲಿ ಅವರು ವೆಲ್ ಎಜುಕೇಟೆಡು, ಪ್ರೊಫೆಷ್ನಲಿ ಅವರು ಅಡ್ವೊಕೇಟ್ ಓದಿರೋದ್ರಿಂದ ಪ್ರಜೆಗಳಿಗೆ ಒಳ್ಳೆಯದೇ ಮಾಡ್ತಾರೆ. ಆ್ಯಕ್ಚುಲಿ ಅವ್ರ ಅಧಿಕಾರದಲ್ಲಿ ಇದ್ದರೆ ಒಳ್ಳೆಯದು. ಬಜೆಟ್ ಅವ್ರದ್ದು ಒಳ್ಳೆ ರೀತಿಯೇ ಇರುತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್. ಯಾವ್ದು ಮಾಡಿದ್ರೆ ಏನಂತೆ, ಈ ಥರ ಉಚಿತ ಬಸ್ಸು ಅದು ಇದು ಕೊಟ್ಟು ಎಲ್ಲಿ ಓಡಾಡೋಕ್ಕಾಗಲ್ಲ, ಏನಿಲ್ಲ, ಸುಮ್ಮನೆ ವೇಸ್ಟು. ಸುಮ್ಮನೆ ಒಟ್ಟಿನಲ್ಲಿ ದುಡ್ಡು ಹಾಳು ಮಾಡ್ತಿರೋದಷ್ಟೇ, ಬೇರೆ ಏನಿಲ್ಲ, ಸುಮ್ಮನೆ ವೇಸ್ಟು. ಈಗ ನಿಮಗೆ ಗೊತ್ತಾದ ನೋಡಿ, ಎಷ್ಟು ಬಸ್ಸಲ್ಲಿ ಎಷ್ಟು ರಶ್ ಇರುತ್ತೆ, ಏನಿರುತ್ತೆ, ಎಲ್ಲ ವೇಸ್ಟೇ. ನಮಗೇನು ಅವರು ವರ್ಷ ಮಾಡ್ತಾರೆ, ಎಲ್ಲ ಗೌರ್ಮೆಂಟ್ಗೆ ಇನ್ಕಮ್ ಐತೆ, ಪಬ್ಲಿಕ್ಗೆ ಏನು ಇಲ್ವಲ್ಲ.